ಕಿರಣ್ ಮಜುಮ್ದಾರ್ ಶಾ ಬೆಂಗಳೂರಿನ ಸಮಸ್ಯೆಗಳ ವಿರುದ್ಧ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಧ್ವನಿಯನ್ನ ಎತ್ತಿದ್ರು. ಈಗ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಜೊತೆಗೆ ಚರ್ಚೆ ಸಂತೋಷವನ್ನ ತಂದಿದೆ. ಬೆಂಗಳೂರಿನ ಬೆಳವಣಿಗೆ ಸಂಶೋಧನೆಯ ಬಗ್ಗೆ ಚರ್ಚೆಯನ್ನ ನಡೆಸಿದ್ದೇವೆ. ಮುಂದಿನ ದಾರಿಗಳ ಬಗ್ಗೆ ಉತ್ತಮ ಚರ್ಚೆಯನ್ನ ನಡೆಸಿದ್ದೇವೆ. ಬೆಂಗಳೂರು ಉಸ್ತುವಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮೂಲಕ ಉದ್ಯಮಿಯವರನ್ನ ಭೇಟಿ ಮಾಡಿದ್ದು ಚರ್ಚೆ ನಡೆಸಿದಂತಹ ವಿಚಾರಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಚರ್ಚೆಗೆ ಮಾತ್ರ ಸೀಮಿತವಾಗದೇನೆ ಕೆಲಸದ ಮೂಲಕ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸ ಆಗಬೇಕಿದೆ. ಬೆಂಗಳೂರಿನ ಸಮಸ್ಯೆಗಳನ್ನು ಸರಿಪಡಿಸುವಂತಹ ಕೆಲಸ ಆಗಬೇಕಿದೆ. ಈ ಹಿಂದಿನಿಂದಲೂ ಕೂಡ ಉದ್ಯಮಿಗಳು ಧ್ವನಿಯನ್ನು ಎತ್ತುತ್ತಾನೆ ಇದ್ದಾರೆ. ಅವರನ್ನು ಕರೆದು ಜನಪ್ರತಿನಿಧಿಗಳು ಮಾತನಾಡ್ತಾನೆ ಇದ್ದಾರೆ. ಬಟ್ ಬೆಂಗಳೂರಿನ ಸಮಸ್ಯೆಗಳು ಮಾತ್ರ ಬಗೆಹರಿತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಉದ್ಯಮಿಗಳು ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಧ್ವನಿಯನ್ನ ಎತ್ತೋದು, ಅವರನ್ನ ಕರೆದು ನಮ್ಮ ಸಚಿವರುಗಳು ಮಾತನಾಡಿಸುವಂತಹದ್ದು ಇದೇ ಮೊದಲಲ್ಲ. ಬಟ್ ಈ ಕಾಡ್ತಾ ಇರುವಂತಹ ಪ್ರಶ್ನೆ, ಇದು ಇಷ್ಟಕ್ಕೆ ಮಾತ್ರ ಸೀಮಿತವಾಗುತ್ತೋ? ಬೆಂಗಳೂರಿನ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಏನಾದರೂ ಆಕ್ಷನ್ ಆಗಬಹುದೋ, ಹೇಗೆ ಅಂತ ಹೇಳಿ? ಪ್ರೇಮ್, ಪ್ರಮುಖವಾಗಿ ಕಳೆದ ಒಂದು 10-12 ದಿನಗಳಿಂದಲೂ ಕೂಡ ಇದೇ ರೀತಿಯ ಜಟಾಪಟಿ ಮುಂದುವರೆದಿತ್ತು. ಅಂದರೆ ಬಯೋಕಾನ್ ಮುಖ್ಯಸ್ಥೆಯವರು ತಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟಂಥ ಉದ್ಯಮಿಯೊಬ್ಬರು ಬೆಂಗಳೂರಿನ ಸಮಸ್ಯೆ ಬಗ್ಗೆ, ರಸ್ತೆ ಗುಂಡಿಗಳ ಬಗ್ಗೆ, ಟ್ರಾಫಿಕ್ ಬಗ್ಗೆ ತೋಡ್ಕೊಂಡಂಥ ಅಳಲನ್ನು ಟ್ವೀಟ್ ಮೂಲಕ ಪ್ರಸ್ತಾಪ ಮಾಡಿದರು. ಅದಾದ ಬಳಿಕ ಸಕಾರಾತ್ಮಕವಾಗಿ ಅದನ್ನು ತೆಗೆದುಕೊಂಡು ಒಂದು ರೀತಿಯಲ್ಲಿ ಸೌಜನ್ಯಯುತವಾಗಿ ಮಾತುಕತೆ ನಡೆಸಿದ್ರೆ ಎಲ್ಲೋ ಒಂದು ಕಡೆ ಅಲ್ಲಿಗೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ತಾ ಇದ್ದೇವೆ ಅನ್ನೋ ಮೆಸೇಜನ್ನು ಪಾಸ್ ಮಾಡ್ಬೋದಾಗಿತ್ತು. ಆದರೆ ITBT ಸಚಿವ ಪ್ರಿಯಾಂಕ ಖರ್ಗೆ ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಅವ್ರನ್ನ ಬೇರೆ ರೀತಿ ಬಿಂಬಿಸೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಜಾಗತಿಕವಾಗಿ ಬೆಂಗಳೂರು ಮೂಲಕ ಇಂಡಿಯಾನ ನೋಡುವಂತಾಗಬೇಕು, ನೋಡ್ತಾ ಇದ್ದಾರೆ ಅನ್ನೋದನ್ನ ಮೂಲಕ ಎಲ್ಲೋ ಒಂದು ಕಡೆ ಬೆಂಗಳೂರಿನಿಂದಲೇ ಬೆಳೆದಂಥ ನೀವು ಬೆಂಗಳೂರನ್ನ ಟೀಕೆ ಮಾಡಿದ್ರೆ ನೀವು ಒಂದು ರೀತಿ ದ್ರೋಹಿಗಳು ಅನ್ನೋ ಮಾತುಗಳನ್ನು ಕೂಡ ಒಂದು ಹೆಜ್ಜೆ ಮುಂದೋಗಿ DK ಶಿವಕುಮಾರ್ ಹೇಳಿದರು. ಹಾಗಾಗಿ ಇಲ್ಲ, ನಾವು ಯಾವುದೇ ಸರ್ಕಾರ ಇದ್ದರೂ ಕೂಡ ಈ ರೀತಿಯ ಸಮಸ್ಯೆಗಳನ್ನ ನಾವು ಗಮನಕ್ಕೆ ತರ್ತಾ ಇರ್ತೇವೆ, ಸಲಹೆ ಕೊಡ್ತಾ ಇರ್ತೇವೆ ಅನ್ನೋದು ಕೂಡ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು. ಹಾಗಾಗಿ ಇದಾಗಿ ಸಾಕಷ್ಟು ಎಪಿಸೋಡ್ ಆದ ಬಳಿಕ ಈಗ DK ಶಿವಕುಮಾರ್ ಮತ್ತು ಕಿರಣ್ ಮಜುಮ್ದಾರ್ ಶಾ ಅವರ ನಡುವೆ ಮುಖಾಮುಖಿಯಾಗಿ ಮಾತುಕತೆ ಆಗಿದೆ. ಅಂದರೆ ಒಂದು ದೀಪಾವಳಿ ಶುಭಾಶಯ ಜೊತೆಗೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಒಂದು ಆಗಮಿಸಿದ್ರು ಅಂತ ಹೇಳಲಾಗ್ತಾ ಇದ್ರೂ ಕೂಡ ಬಹುಮುಖ್ಯವಾಗಿ ಈ ಒಂದು ಕಿರಣ್ ಮಜುಮ್ದಾರ್ ಶಾ ಅವರು ಏನು ಧ್ವನಿಯನ್ನು ಎತ್ತಿದ್ರು ಈ ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ ಮತ್ತು ಟ್ರಾಫಿಕ್ ಸಮಸ್ಯೆ ಬಗ್ಗೆ, ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 30-35 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿ ಅದಕ್ಕೆ ಬೇಕಾದಂಥ ಸಲಹೆ ಮತ್ತು ಸಜೆಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಪ್ಲಾನ್ ಆಫ್ ಆ್ಯಕ್ಷನನ್ನು, ಯಾಕೆಂದರೆ ಟಾಸ್ಕ್ ಫೋರ್ಸ್ನಲ್ಲೂ ಕೂಡ ಈ ಒಂದು ಕಿರಣ್ ಮಜುಮ್ದಾರ್ ಶಾ ಸೇರಿದಂತೆ ಕೆಲ ಉದ್ಯಮಿಗಳು ಕೂಡ ಇದ್ದರು. ಹಾಗಾಗಿ ಟಾಸ್ಕ್ ಫೋರ್ಸ್ನಲ್ಲಿ ಕೊಟ್ಟಂಥ ಪ್ಲಾನ್ ಆಫ್ ಆ್ಯಕ್ಷನನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಚರ್ಚೆ ಕೇವಲ ಚರ್ಚಾ ಹಂತದಲ್ಲಿ ಇರದೆ ಎಲ್ಲೋ ಒಂದು ಕಡೆ ಇದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಯಾವ ರೀತಿ ಮುಂದಿನ ಹೆಜ್ಜೆಯನ್ನು ಇಡ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಅವರು ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಬೆಂಗಳೂರಿನ ಬೆಳವಣಿಗೆ ಬಗ್ಗೆ ಮತ್ತು ಬೆಂಗಳೂರಿನಲ್ಲಿ ಆಗಬೇಕಾದ ಇನೋವೇಷನ್ ಬಗ್ಗೆ, ಜೊತೆಗೆ ಮುಂದಿನ ದಾರಿಗಳು ಏನಿರಬೇಕು ಅನ್ನೋದ್ರ ಬಗ್ಗೆ ನಾವು ಸಕಾರಾತ್ಮಕವಾಗಿ ಚರ್ಚೆ ನಡೆಸಿದ್ದೇವೆ ಅನ್ನೋದು ಕೂಡ ಅವ್ರು ಹಂಚ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಭರವಸೆ ಎಲ್ರಿಗೂ ಕೂಡ ಇದೆ. ಹಾಗಾಗಿ DK ಶಿವಕುಮಾರ್ ಅವರು ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾರೆ, ಕಾದು ನೋಡಬೇಕು. ಪ್ರೇಮ್, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.